ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಶಿವರಾಮ್ ಕಾರಂತ್ ಅವರು ಬರೆದಿರುವಂತಹ ಒಂದಷ್ಟು ವಿಶೇಷವಾದ ಸಾಲುಗಳು ಮತ್ತು ಅವುಗಳ ವಿವರಣೆಯನ್ನು ಕೊಡ್ತೀನಿ. ಹಾಗಾದರೆ ಆ ಸಾಲುಗಳು ಯಾವುವು, ಅದರ ಅರ್ಥ ಏನು, ಅವುಗಳಿಂದ ನಮ್ಮ ಬದುಕಿಗೆ ಸಿಗುವಂಥ ಸಂದೇಶ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇರೋವಂಥವ್ರು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಲ್ಲಿ ಶಿವರಾಮ್ ಕಾರಂತ್ ಅವರು ಒಂದು ಕಡೆ ಹೇಳ್ತಾರೆ, ಗೂಡಿನೊಳು ಹಕ್ಕಿಯನ್ನು ಬಂಧಿಸಿಟ್ಟರೆ ತಪ್ಪು, ಜಾಡ ಹುಡುಕುತ್ತ ಬಳಗ ಬರುವಂತೆ ಬೇಡ ಪಾಪದ ಕೆಲಸ ಬಾಳ ದಾರಿಯಲೆ ಮಗೆ, ಸೇಡು ಸಲ್ಲದು ನಿಜಕ್ಕೂ ಅಂತೇಳಿ ಶಿವರಾಮ್ ಕಾರಂತ್ ಅವರು ಹೇಳಿದ್ದಾರೆ. ಈ ಸಾಲುಗಳ ಅರ್ಥ ಏನು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಈಗ ನಾವು ಯಾವುದಾದ್ರೂ ಒಂದು ಪಕ್ಷಿಯನ್ನು, ಈಗ ಗುಂಪಲ್ಲಿ ಆಡ್ಕೊಂಡು ಬೆಳೆದಿರೋ ಅಂಥ ಒಂದು ಪಕ್ಷಿ, ಆ ಗುಂಪಲ್ಲಿರೋಂಥ ಒಂದು ಪಕ್ಷಿಯನ್ನು ನಾವು ತಗೊಂಡ್ಬಂದು ಅದನ್ನು ಗೂಡಲ್ಲಿ ಕೂಡಿಟ್ರೆ ಏನಾಗುತ್ತೆ, ಅದರ ಬಳಗ ಆ ಪಕ್ಷಿಯನ್ನು ಹುಡುಕಿಕೊಂಡು ಬರುತ್ತೆ ಅಲ್ವಾ. ನಾವು ಗುಂಪಲ್ಲಿರೋಂಥ ಯಾವುದೋ ಒಂದು ಪಕ್ಷಿನ ತಗೊಂಡ್ಬಂದು ನಾವು ಮನೆಯಲ್ಲೆಲ್ಲ ಬಂಧಿಸಿಟ್ಕೊಂಡ್ರೆ ಆ ಜೊತೆಗಿದ್ದಂಥ ಸ್ನೇಹಿತರು ಅದ್ರ ಬಳಗ ಏನು ಮಾಡುತ್ತೆ, ನಮ್ಮ ಜೊತೆಗಿದ್ದಂಥ ಒಬ್ಬ ಸ್ನೇಹಿತ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೋದ ಏನು ಅಂತೇಳಿ ಆ ಜಾಡನ್ನು ಹುಡುಕಿಕೊಂಡು ಬರ್ತವೆ. ಅದೇ ಥರ ನಾವು ನಮ್ಮ ಜೀವನದಲ್ಲಿ ಪಾಪದ ಕೆಲಸಗಳನ್ನು ಏನಾದರೂ ಮಾಡಿದರೆ ಅದಕ್ಕೆ ಸೇಡು ಅನ್ನೋದು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದೇ ಬರುತ್ತೆ. ಅದಕ್ಕೆ ಈ ಜೀವನದಲ್ಲಿ ನೀವು ಪಾಪದ ಕೆಲಸಗಳನ್ನು ಮಾಡಬೇಡಿ. ನೀವೇನಾದರೂ ಪಾಪದ ಕೆಲಸಗಳನ್ನು ಮಾಡಿದ್ದೀರಾ ಅಂದರೆ ಇವತ್ತಲ್ಲ ನಾಳೆ ನೀವು ಮಾಡಿರೋಂಥ ಕೆಲಸಕ್ಕೆ ಏನೋ ಸೇಡು ಅನ್ನೋದು ವಾಪಸ್ಸು ಬಂದೇ ಬರುತ್ತೆ. ಅದಕ್ಕೆ ನೀವು ಏನೇ ಆಗಲಿ ಪಾಪದ ಕೆಲಸಗಳಿಗೆ ಕೈ ಹಾಕಬೇಡಿ. ಒಂದು ಪಕ್ಷಿ ಕಾಣಲಿಲ್ಲ ಅಂದರೆ ಅದರ ಬಳಗ ಎಲ್ಲ ಅದನ್ನು ಹುಡುಕಿಕೊಂಡು ಬರುತ್ತೆ. ಹಾಗೆ ನೀವು ಮಾಡಿದಂಥ ಪಾಪ ಕರ್ಮಗಳಿಗೆ ಅದೇನೋ ವಾಪಸ್ಸು ಸೇಡು ಅನ್ನೋದು ಬಂದೇ ಬರುತ್ತೆ. ಅದು ಯಾವ ರೂಪದಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಪಾಪದ ಕೆಲಸಗಳನ್ನು ಮಾಡಬೇಡಿ. ಜೀವನದಲ್ಲಿ ನೀವು ನಿಮಗೆ ಸಾಧ್ಯವಾದರೆ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡೋದನ್ನು ಕಲಿಯಿರಿ. ಒಂದು ವೇಳೆ ಒಂದು ಪಕ್ಷ ನಿಮಗೆ ಉಪಕಾರ ಮಾಡೋಕ್ಕಾಗದೇ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಅಪಕಾರವನ್ನು ಮಾತ್ರ ಮಾಡಬೇಡಿ. ಯಾಕೆಂದರೆ ನಾವು ಯಾರಿಗೇ ಆಗಲಿ ಈ ಸಮಾಜಕ್ಕೆ, ಈ ಸೊಸೈಟಿಗೆ ಏನು ಕೊಡ್ತೀವೋ ಅದನ್ನೇ ವಾಪಸ್ ತಗೋತೀವಿ ಅಲ್ವಾ. ನಾವಿವತ್ತು ಒಬ್ಬರಿಗೆ ನೋವು ಮಾಡಿದರೆ ಮುಂದೆ ಯಾವತ್ತೋ ಒಂದಿನ ನೋವು ಅನ್ನೋದು ನಮಗೂ ಬರುತ್ತೆ. ನಾವಿವತ್ತು ಯಾರಿಗಾದ್ರೂ ಅವಮಾನ ಮಾಡಿದರೆ ಮುಂದೊಂದು ದಿನ ಆ ಅವಮಾನ ಅನ್ನೋದು ನಮಗೂ ಸಹ ಆಗುತ್ತೆ. ಅದಕ್ಕೆ ನಾವು ಏನು ಕೊಡ್ತೀವೋ ಅದನ್ನೇ ತಗೋತೀವಿ. ಅದಕ್ಕೆ ಸಾಧ್ಯವಾದಷ್ಟು ಒಳ್ಳೆಯವರಾಗಿರೋದಕ್ಕೆ ಪ್ರಯತ್ನ ಪಡಿ. ಪಾಪದ ಕೆಲಸಗಳಿಗೆ ಕೈ ಹಾಕಬೇಡಿ. ಅಂಥ ಕೆಲಸವನ್ನು ನೀವು ಯಾವತ್ತೂ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಇವತ್ತು ನಿಮಗೆ ಅದು ತಪ್ಪು ಅಂತ ಅನಿಸೋದಿಲ್ಲ. ನಾವು ಯಾವುದೇ ಒಂದು ಕೆಲಸ ಆಗಿರಲಿ ಮಾಡಬೇಕಾದ್ರೆ ತಪ್ಪು ಅಂತ ಅನಿಸೋದಿಲ್ಲ. ಮತ್ತು ನಾವು ಮಾತಾಡಬೇಕಾದ್ರೂ ಅಷ್ಟೇ, ಕೆಲವೊಂದು ಸಲ ಏನೇನೋ ಮಾತಾಡ್ಬಿಟ್ಟಿರ್ತೀವಿ, ಅದು ತಪ್ಪು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಆದರೆ ಒಂದಷ್ಟು ಸಮಯ ಅಂತ ಕಳೆದ ಮೇಲೆ ನಮಗೆ ಅದು ಸರಿನೋ ತಪ್ಪು ಅನ್ನೋ ಜ್ಞಾನ ಆಗಿ ಬರುತ್ತೆ. ಈಗ ನಾವು ಮಾತಾಡಿರ್ತೀವಿ, ಆ ಕ್ಷಣಕ್ಕೆ ಗೊತ್ತಾಗಿರಲ್ಲ, ಆಮೇಲೆ ಅನ್ಕೋತೀವಿ, ಓ ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು, ನಾನು ಆ ಕೆಲಸ ಮಾಡಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ಟೆ ನಾನು ಅಂತೇಳಿ ಎಷ್ಟೋ ಸಲ ನಮಗೆ ಪಶ್ಚಾತ್ತಾಪದ ಭಾವನೆ ಕೂಡ ಕಾಡಿರುತ್ತೆ. ಅದಕ್ಕೆ ಏನೇ ಆಗಲಿ ನಾವೊಂದು ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ 10 ಸಲ ಯೋಚನೆಯನ್ನು ಮಾಡಿ ಸರಿ ಯಾವುದು ತಪ್ಪು ಯಾವುದು, ಅದರಿಂದ ಅನುಕೂಲ ಆಗುತ್ತೋ ಅನಾನುಕೂಲ ಆಗುತ್ತೋ, ಏನೆಲ್ಲ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಆ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಉತ್ತಮ. ಅದಕ್ಕೆ ಒಂದು ಪಕ್ಷಿ ಕಾಣಿಸ್ಲಿಲ್ಲ ಅಂದರೆ ಅದ್ರ ಬಳಗ ಹೇಗೆ ಹುಡುಕೊಂಡು ಬರುತ್ತೋ ಹಾಗೆ ನೀವು ಮಾಡಿದಂಥ ಪಾಪ ಕರ್ಮಗಳಿಗೆ ಸೇಡು ಅನ್ನೋದು ವಾಪಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ, ಅದನ್ನು ತೀರಿಸ್ಕೊಂಡೇ ಕೊಳ್ಳುತ್ತೆ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಅನ್ಯಾಯವನ್ನು ಮಾಡಬೇಡಿ, ಪಾಪ ಕರ್ಮಗಳನ್ನು ಮಾಡಬೇಡಿ, ಅಂಥ ಕೆಲಸಗಳಿಗೆ ನೀವು ಕೈ ಹಾಕಬೇಡಿ, ಇನ್ನೊಬ್ಬರನ್ನು ಕೂಡ ಪ್ರಚೋದನೆ ಮಾಡಬೇಡಿ. ಇರೋದು 2 ದಿನ, ಈ ಜೀವನದಲ್ಲಿ ನಮಗೆ ಸಿಗೋದು 3 ದಿನ
ಅಲ್ವಾ? ಇರೋದು ಒಂದೇ ಜೀವನ, ಅದ್ರಲ್ಲಿ ಸಿಗೋದು ನಮಗೆ ಕೆಲವೇ ದಿನ. ಆ ಸಿಗೋಂಥ ಕೆಲವು ದಿನಗಳಲ್ಲಿ ನಾವು ಹೇಗೆ ಬದುಕಿ ಹೋಗ್ತೀವಿ ಅನ್ನೋದು ಮುಖ್ಯವಾಗುತ್ತೆ. ನಾವು ಎಷ್ಟು ದಿನ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಹೇಗೆ ಇದ್ವಿ ಅನ್ನೋದು ಮುಖ್ಯ. ಯಾಕಂದರೆ ನಮ್ಮ ಬದುಕು ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗಬೇಕು ಅಲ್ವಾ? ನಮ್ಮನ್ನು ನೋಡಿ ಬೇರೆಯವ್ರು ಕಲಿತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಇದ್ದರೆ ಇವ್ರ ಥರ ಇರಬೇಕಪ್ಪ ಅನ್ನೋ ಮಾತಾದರೂ ಬೇರೆಯವ್ರ ಬಾಯಿಂದ ಬರಬೇಕು. ಹಾಗೆ ಇರೋದು 2 ದಿನ, ಇರೋವರೆಗೂ ಖುಷಿಯಾಗಿ ಚೆನ್ನಾಗಿ ಒಳ್ಳೆಯವರಾಗಿ ಇದ್ದು ಹೋಗಬೇಕು. ಆಗ ನಾವಿಷ್ಟು ದಿನ ಇದ್ದಿದ್ದಕ್ಕೂ ನಮ್ಮ ಬದುಕಿಗೂ ನಮ್ಮ ಜೀವನಕ್ಕೂ ಒಂದು ಸಾರ್ಥಕತೆ ಅನ್ನೋದು ಸಿಗುತ್ತೆ. ಅದಕ್ಕೆ ನೀವು ಒಳ್ಳೆಯವರಾಗಿರಿ. ಯಾಕೆಂದರೆ ನಾವು ಯಾವುದಕ್ಕೆ ಬೇಕಾದರೂ ಬೆಲೆಯನ್ನು ಕಟ್ಬೋದು ಅಲ್ವಾ? ಒಂದು ವಸ್ತುವಿಗೆ ಇಂತಿಷ್ಟು ಅಂತೇಳಿ ಬೆಲೆಯನ್ನು ಕಟ್ಬೋದು, ಆದರೆ ಈ ಒಳ್ಳೆತನ ಮತ್ತು ಗುಣಕ್ಕೆ ಬೆಲೆಯನ್ನು ಕಟ್ಟೋಕ್ಕೆ ಆಗಲ್ಲ. ಏನಾದರೂ ಬೆಲೆ ಕಟ್ಟೋಕ್ಕಾಗದೇ ಇರೋಂಥ ಆಸ್ತಿ ಇದೆ ಅಂದರೆ ಅದು ಪ್ರೀತಿ, ವಿಶ್ವಾಸ, ನಂಬಿಕೆ, ಒಳ್ಳೆತನ ಮತ್ತು ಈ ಒಳ್ಳೆ ಗುಣ. ಹಣ ಇದ್ದರೆ ಏನನ್ನು ಬೇಕಾದ್ರೂ ಕೊಂಡ್ಕೋಬೋದು ಅಲ್ವಾ? ಏನು ಬೇಕಾದರೂ ಹೇಗೆ ಬೇಕಾದ್ರೂ ಹಣದ ಮೂಲಕ ಕೊಂಡ್ಕೋಬೋದು. ಆದರೆ ಈ ಒಳ್ಳೆತನ, ಈ ಒಳ್ಳೆ ಗುಣ ಮಾತ್ರ ಎಲ್ಲಿಂದನೂ ಯಾರಿಂದನೂ ಕೊಂಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗೇನಾದರೂ ಅಂಥ ಗುಣ, ಒಳ್ಳೆತನ ನಿಮ್ಮಲ್ಲಿದ್ದರೆ ನಿಜವಾದ ಶ್ರೀಮಂತರು ನೀವಾಗಿರ್ತೀರ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಪಾಪದ ಕೆಲಸವನ್ನು ಮಾಡಬೇಡಿ, ಕೊನೆಗೆ ಅದರಿಂದ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತೇಳಿ ಇಲ್ಲಿ ಶಿವರಾಮ್ ಕಾರಂತ್ ಅವರು ಹೇಳಿದ್ದಾರೆ. ಇಷ್ಟು ಈ ವಿಡಿಯೋ ಮತ್ತು ನಾನು ಹೇಳಿರೋಂಥ ಈ ವಿಶ್ಲೇಷಣೆ, ವಿವರಣೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.